ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಟಾ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಸ್ನೇಹಿತರೆ, ನಿನ್ನೆ ಇಂಡಿಯಾ ವುಮೆನ್ಸ್ ಮತ್ತು ಪಾಕಿಸ್ತಾನ ವುಮೆನ್ಸ್ ನಡುವೆ ಮಹಿಳಾ T20 ಮ್ಯಾಚ್ ಇತ್ತು ಬರ್ಮಿಂಗ್ಹ್ಯಾಮ್ ಅಲ್ಲಿ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಇಂಡಿಯಾದವರು ಟಾಸ್ ವಿನ್ ಆಗಿ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂತಾರೆ. ಆದ್ರೆ ಒಂದು ಹಂತದಲ್ಲಿ 18 ರನ್ನಿಗೆ 2 ವಿಕೆಟ್ ಕಳ್ಕೊಂಡು ಸಂಕಷ್ಟದಲ್ಲಿರ್ತಾರೆ. 6 ಓವರಿಗೆ ಬರೀ 37 ರನ್ ಅಷ್ಟೇ ಗಳಿಸಿರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ವೈಸ್ ಕ್ಯಾಪ್ಟನ್ ಆದ ಸ್ಮೃತಿ ಮಂದಾನ ಮತ್ತು ಕ್ಯಾಪ್ಟನ್ ಆದ ಹರ್ಮನ್ ಪ್ರೀತ್ ಕೌರ್ ಒಳ್ಳೆ ಪಾರ್ಟ್ನರ್ಶಿಪ್ ಮಾಡ್ತಾರೆ. 91 ರನ್ಗಳ ಪಾರ್ಟ್ನರ್ಶಿಪ್ ಮಾಡಿ ನಮ್ಮ ಇಂಡಿಯಾ ಟೀಮ್ನ ಒಂದು ಹಂತಕ್ಕೆ, ಅಂದ್ರೆ ಒಂದು ಸುಭದ್ರ ಹಂತಕ್ಕೆ ತಂದಿರ್ತಾರೆ. ಆದ್ರೆ ನಮ್ಮ ಸ್ಮೃತಿ ಮಂದಾನ ಅವರು ಒಳ್ಳೆ ಆಟ ಆಡ್ತಿರ್ಬೇಕಾದ್ರೆ ಲಾಂಗ್ ಗನ್ ಅಲ್ಲಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿ ಹೋಗ್ತಾರೆ. ಅವರು ಕೂಡ 67 ರನ್ ಹೊಡಿತಾರೆ. ನಿಜವಾಗ್ಲೂ ಅವರೊಂದು ಆಟನ ಮೆಚ್ಚಬೇಕು. ಅದರಲ್ಲೂ ಈ ಒಂದು ವರ್ಲ್ಡ್ ಕಪ್ ಅಲ್ಲಿ ನಮ್ಮ ಭಾರತ ತಂಡದಿಂದ ಮೊದಲನೇ 50 ಬಂದಿರೋದು ನಮ್ಮ ಸ್ಮೃತಿ ಮಂದನ ಅವರಿಂದ. ನಿಜವಾಗ್ಲೂ ನಾವು ಇಲ್ಲಿಂದಲೇ ನಮ್ಮ ಸ್ಮೃತಿ ಮಂದನ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ನಮ್ಮ ಸ್ಮೃತಿ ಮಂದನ ಅವರು ಔಟ್ ಆದ್ಮೇಲೆ ನೆಕ್ಸ್ಟ್ ಬಂದಿರ್ತಕ್ಕಂತಹ ಭಾರತೀಯವರು ಬಳೋದು ನಿಲ್ಲಿಲ್ಲ, ಹಂಗ ಪಟ್ಟಣ ಬಂದು ಹಂಗೆ ಹೋಗೇ ಬಿಟ್ರು. ಅದಾದ್ಮೇಲೆ ಹರ್ಮನ್ ಪ್ರೀತ್ ಕೌರ್ ಅವರು ಕೂಡ 36 ರನ್ ಹೊಡೆದ್ಬಿಟ್ಟು ಅವರು ಕೂಡ ಪೆವಿಲಿಯನ್ಗೆ ಮರಳ್ತಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ರಿಚಾ ಘೋಷ್ ಅವರು ಎಂಟ್ರಿ ಆಗುತ್ತೆ ನೋಡ್ರಿ. ನೀವು ಅಂದ್ಕೊಂಡಿರ್ಬೋದು ನಮ್ಮ ರಿಚಾ ಘೋಷು ಇಡೀ ವರ್ಲ್ಡಲ್ಲೇ ಬೆಸ್ಟ್ ಫಿನಿಷರ್ ಅಂತಂದೇಳಿ ಹೆಸರುವಾಸಿ ಆಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಬಂದ ನಮ್ಮ ರಿಚಾ ಘೋಷ್ ಅವರು ಹೊಡೆದ್ರು. ಒಂದು ಹಂತದಲ್ಲಿ ನಾವು ಕೂಡ 150 ರನ್ ಹೊಡಿತಾರ ಇಲ್ಲೋ ಅನ್ನೋ ಒಂದು ಡೌಟ್ ಅಲ್ಲಿದ್ವಿ. ರಿಚಾ ಘೋಷ್ ಅವ್ರ ಎಂಟ್ರಿ ಆದ್ಮೇಲೆ ನೋಡ್ರಿಪ್ಪ, ವಡ್ಡಿ ಮಗ ಅಂತೇಳಿ ಒಳ್ಳೆ ಬ್ಯಾಟಿಂಗ್ ಆಡಿ 17 ಬಾಲಿಗೆ 34 ರನ್ನು, 200 ಸ್ಟ್ರೈಕ್ ರೇಟ್ ಅಲ್ಲಿ ಒಳ್ಳೆ ಬ್ಯಾಟಿಂಗ್ ಆಡಿ 170 ರನ್ಗಳ ಬೃಹತ್ ಮೊತ್ತ ಪೇರಿಸೋದಕ್ಕೆ ನಮ್ಮ ರಿಚಾ ಘೋಷ್ ಅವರ ಒಂದು ಕಾಂಟ್ರಿಬ್ಯೂಷನ್ ತುಂಬಾನೇ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪಾಕಿಸ್ತಾನದ ಪರ ಅತ್ಯುತ್ತಮ ಬೌಲಿಂಗ್ ಮಾಡಿದ ನದಿಯಾ ಇಕ್ಬಾಲ್ ಅವರು 2 ವಿಕೆಟ್ ತಗೊಳ್ತಾರೆ. ಹಾಗೆ ಫಾತಿಮಾ ಅವರು 2 ವಿಕೆಟ್ ತಗೊಳ್ತಾರೆ. ಇದಾದ್ಮೇಲೆ ಪಾಕಿಸ್ತಾನ ವುಮೆನ್ಸ್ ಚೇಜಿಂಗ್ ಬರುತ್ತೆ. ಒಂದು ಹಂತದಲ್ಲಿ ಪಾಕಿಸ್ತಾನ ವುಮೆನ್ಸ್ ಅವರು ಹೊಡಿತಾರೆ. 6 ಓವರ್ಗೆ ಪವರ್ ಪ್ಲೇ ಅಲ್ಲಿ 51 ರನ್ ಕಲೆ ಹಾಕ್ತಾರೆ. ನಾವು ಅಂದ್ಕೊಂಡ್ವಿ ಏನಪ್ಪ ಇದು ಹಿಂಗ್ ಹೊಡಿತಾರೆ ಅಂತ ಅಂದ್ಕೊಂಡ್ವಿ. ನಾವು ಏನಪ್ಪ ಹಿಂಗ್ ಹೊಡಿತಾರೆ ಇವರು, ನಮ್ಮ ಈ ಸ್ಕೋರ್ ಏನು ಇವ್ರಿಗೆ ಸಾಕಾಗಲ್ಲ ಬಿಡು ಅಂದ್ಕೊಂಡಿದ್ವಿ. ಅದ್ರಲ್ಲೂ ಮುನೀಬಾ ಅವರು ವಿಕೆಟ್ ಕೀಪರ್ ಏನ್ರಿ ಹೊಡೆದಿದ್ದು ಸ್ಟಾರ್ಟಿಂಗ್ ಅಲ್ಲಿ ಒಡ್ಡಿ. ಆಮೇಲೆ ನೋಡಪ್ಪ ನಮ್ಮ ಸ್ಪಿನ್ನರ್ ದೀಪ್ತಿ ಶರ್ಮಾ ಅವರ ಒಂದು ಎಂಟ್ರಿ ಆಗುತ್ತೆ. ಅದಕ್ಕೂ ಮೊದಲು ನಮ್ಮ ಟಗರಪುಟ್ಟಿ ಶ್ರೇಯಾಂಕ ಪಾಟೀಲ್ ಅವರ ಬೌಲಿಂಗ್ ಅಲ್ಲಿ 2 ಕ್ಯಾಚ್ ಮಿಸ್ ಮಾಡ್ಬಿಟ್ರು ಕಣ್ರಿ. ರಿಚಾ ಘೋಷ್ ಅವರ ಒಂದು ಕೀಪರ್ ಕ್ಯಾಚ್ ಮಿಸ್ ಮಾಡಿದ್ರು. ಲಾಂಗ್ ಗನ್ ಅಲ್ಲಿ ಅರುಂಧತಿ ರೆಡ್ಡಿ ಅವರ ಕೈಯ ಬಂದು ಕ್ಯಾಚ್ ಮಿಸ್ ಮಾಡ್ಬಿಟ್ರು. ನಮ್ಮ ಟಗರಪುಟ್ಟಿಗೆ ಈ ಒಂದು ಮೊದಲನೇ ವರ್ಲ್ಡ್ ಕಪ್ ಅಲ್ಲಿ ಎಂಥ ಅವಕಾಶ ಇತ್ತಂತೀರಾ. ನಮ್ಮ ಕರ್ನಾಟಕದವರಿಗೆ ಒಂಥರ ಹೆಮ್ಮೆ ಅನ್ಸ್ಬಿಡೋದು. ಆದ್ರೆ ಮಿಸ್ ಆಯ್ತು. ಪರವಾಗಿಲ್ಲ, ಮುಂದಿನ ಮ್ಯಾಚಲ್ಲಿ ವಿಕೆಟ್ ಸಿಗ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ. ಹಾಗೆ ನಮ್ಮ ದೀಪ್ತಿ ಶರ್ಮಾ ಅವರ ಎಂಟ್ರಿ ಆಯ್ತು ಬೌಲಿಂಗ್ಗೆ. ತಗೊಳ್ಳಿಪ್ಪ ವಿಕೆಟ್, 2 ವಿಕೆಟ್ ಎದ್ಬಿಟ್ರು ಸ್ಟಾರ್ಟಿಂಗ್ ಅಲ್ಲಿ. ಹಾಗೇನೆ ವಿಕೆಟ್ ಮೇಲೆ ವಿಕೆಟ್ ಅವ್ರನ್ನ ನಿಲ್ಲಕ್ಕೆ ಬಿಡ್ಲಿಲ್ಲ ಪಾಕಿಸ್ತಾನ ವುಮೆನ್ಸ್ ಅವ್ರನ್ನ. ಸುಮ್ಮನೆ ವಿಕೆಟ್ ಕೊಡ್ತಾನೆ ಹೋಗ್ತಾರೆ. ಕೊನೆಗೆ ನಮ್ಮ ದೀಪ್ತಿ ಶರ್ಮಾ ಅವರು 5 ವಿಕೆಟ್ ತಗೊಂಡ್ರು. ಹಾಗೇನೆ ಶ್ರೀಚರಣಿ ಅವರು 3 ವಿಕೆಟ್ ತಗೊಂಡ್ರು. ಹಾಗೇನೆ ಶಫಾಲಿ ವರ್ಮಾ ಅವರು 1 ವಿಕೆಟ್ ತಗೊಂಡ್ರು. 1 ರನ್ಔಟ್ ಹೊಡೆದ್ರು ಕಣ್ರಿ ದೀಪ್ತಿ ಶರ್ಮಾ. ಬಾಬಾ ನೀವು ನೋಡ್ಬೇಕು ಕಣ್ರಿ ಆ ರನ್ಔಟ್ನ, ಸಖತ್ತಾಗ ಹೊಡೆದ್ರು. ಆಮೇಲೆ ನಮ್ಮ ಟಗರಪುಟ್ಟಿ ಶ್ರೇಯಾಂಕ ಪಾಟೀಲ್ ಒಂದು ಫಾರ್ವರ್ಡ್ ಡೈ ಬಿದ್ದು ಒಂದು ಕ್ಯಾಚ್ ತಗೊಂಡ್ರು. ಅದ್ಭುತ ಕ್ಯಾಚ್ಗಳಲ್ಲಿ ಇದು ಕೂಡ ಒಂದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನ್ರಿ ನಮ್ಮ ಟಗರಪುಟ್ಟಿ ಫೀಲ್ಡಿಂಗು, ಸಖತ್ ಫೀಲ್ಡಿಂಗ್ ಕಣ್ರಿ. ನೀವು ಆ ಕ್ಯಾಚ್ ನೋಡಬೇಕು, ಎಕ್ಸಲೆಂಟ್. ನಾನಂತೂ ಶಾಕ್ ಆಗ್ಬಿಟ್ಟೆ ಆ ಕ್ಯಾಚ್ ನೋಡಿ. ಏನಂತೀರ, ಇದು ನಮ್ಮ ಕರ್ನಾಟಕದ ಪವರ್. ಯಾಕೆ ಹೇಳ್ತೇನೆ ಅಂದ್ರೆ, ನಮ್ಮ ಕರ್ನಾಟಕದಿಂದ ಒಬ್ರು ಅದು ನಮ್ಮ ಶ್ರೇಯಾಂಕ ಪಾಟೀಲ್ ಒಬ್ರೇ ಇಂಡಿಯನ್ ಟೀಮ್ಗೆ ಸೆಲೆಕ್ಟ್ ಆಗಿರೋದು. ನಿಜವಾಗ್ಲೂ ನಮ್ಮ ಶ್ರೇಯಾಂಕ ಪಾಟೀಲ್ ಎಲ್ರಿಗೂ ಇನ್ಸ್ಪಿರೇಷನ್ ಆಗಬೇಕು. ಇನ್ನೂ ಹಲವಾರು ನಮ್ಮ ಕರ್ನಾಟಕದ ಪ್ಲೇಯರ್ಗಳು ವುಮೆನ್ಸ್ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಶಯ.
ಕೊನೆಗೇನಪ್ಪ ಅಂದ್ರೆ ನಮ್ಮ ಇಂಡಿಯನ್ ವುಮೆನ್ಸ್ ಅವರ ಕರಾರುವಕ್ಕು ಬೌಲಿಂಗ್ ಇಂದಾಗಿ ಪಾಕಿಸ್ತಾನ ಕೇವಲ 106 ರನ್ಗಳಿಗೆ ಆಲ್ ಔಟ್ ಆಯ್ತು. ಅಂತೂ ಇಂತೂ ನಮ್ಮ ಇಂಡಿಯನ್ಸ್ ವುಮೆನ್ಸ್ ಕ್ರಿಕೆಟ್ ಟೀಮ್ ಅವರು ಮೊದಲನೇ ಮ್ಯಾಚ್ ನ ಗೆದ್ದು ಶುಭಾರಂಭವನ್ನ ಮಾಡಿದರೆ. ಇವರಿಗೆಲ್ಲ ನಾವು ಇಲ್ಲಿಂದಲೇ ಶುಭಾಶಯಗಳನ್ನ ಕೋರೋಣ ಅಂತ ಹೇಳ್ತಾ, ಇನ್ನು ಮುಂದಿನ ಮ್ಯಾಚ್ಗಳು ತುಂಬಾ ಕಠಿಣವಾಗಿದ್ದವು. ಯಾಕಂದ್ರೆ ನೆಕ್ಸ್ಟ್ ನಮ್ಮ ಇಂಡಿಯನ್ ವುಮೆನ್ಸ್ ಅವರು ಆಸ್ಟ್ರೇಲಿಯಾ ಮೇಲೆ ಆಡ್ಬೇಕು, ಸೌತ್ ಆಫ್ರಿಕಾ ವುಮೆನ್ಸ್ ಮೇಲೆ ಆಡ್ಬೇಕು. ನಿಜವಾಗ್ಲೂ ತುಂಬಾನೇ ಕಷ್ಟ ಇದೆ. ಆದ್ರೂ ನಮ್ಮ ಇಂಡಿಯನ್ ವುಮೆನ್ಸ್ ಟೀಮ್ ಮೇಲೆ ನಮ್ಮೆಲ್ಲರಿಗೂ ನಂಬಿಕೆ ಇದೆ. 50 ಓವರ್ ವರ್ಲ್ಡ್ ಕಪ್ ನ ನಮ್ಮ ಇಂಡಿಯನ್ ವುಮೆನ್ಸ್ ಅವರು ಗೆದ್ದು ಬೀಗಿದರೆ ಈ ಸರಿನೂ ಕೂಡ T20 ವಿಶ್ವಕಪ್ ನ ಗೆದ್ದು ಬರ್ಲಿ ಅಂತ ನಾವೆಲ್ಲರೂ ಆಶಿಸೋಣ ಅಂತ ಹೇಳ್ತಾ, ಗೆದ್ದು ಬಾ ಇಂಡಿಯಾ, ಕಮಾನ್ ಇಂಡಿಯಾ, ಜೈ ಕರ್ನಾಟಕ, ಜೈ ಹಿಂದ್, ಧನ್ಯವಾದಗಳು.